ಮಹಿಳಾ ಪಿಎಸ್ಐಗೆ ಧಮಕಿ ಹಾಕಿ ಹಲ್ಲೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ತಡರಾತ್ರಿ ಹೋಟೆಲ್ ತೆರೆದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪುಂಡಾಟ ಮೆರೆಯಲಾಗಿದೆ. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಪಿಎಸ್ಐ ಕಾರು ಚಾಲಕ ವೇಣುಗೋಪಾಲ್ ಮೇಲೆ ಹಲ್ಲೆಗೆ ಯತ್ನ ಆಗಿದೆ. ಚಿಂತಾಮಣಿ ಗ್ರಾಮ ಠಾಣೆಯ ಪಿಎಸ್ಐ ನಾಗಮ್ಮ ಮೇಲೆ ಹಲ್ಲೆಗೆ ಯತ್ನ. ಪಿಎಸ್ಐ ಕಾರು ಚಾಲಕ ವೇಣುಗೋಪಾಲ್ ಮೇಲೂ ಕೂಡ ಹಲ್ಲೆಗೆ ಯತ್ನ. ಏಪ್ರಿಲ್ 3ರ ತಡರಾತ್ರಿ 12:40ರ ಸುಮಾರಿಗೆ ಈ ಘಟನೆ ನಡೆದಿರೋದು. ಹೋಟೆಲ್ ಮಾಲೀಕ ಶಾಹಿದ್ ಖಾನ್ ಗ್ಯಾಂಗ್ನಿಂದ ಹಲ್ಲೆಯಾಗಿದೆಯಂತೆ. ತಡರಾತ್ರಿ ಆದ್ರೂ ಹೋಟೆಲ್ ಯಾಕೆ ಮುಚ್ಚಿಲ್ಲ ಅಂತ ಪಿಎಸ್ಐ ಪ್ರಶ್ನೆ ಮಾಡಿದ್ದಾರೆ. ಆಗ ಮಾತಿಗೆ ಮಾತು ಬೆಳೆದಿದೆ. ಪಿಎಸ್ಐ ನಾಗಮ್ಮ ಮತ್ತು ಕಾರು ಚಾಲಕ ವೇಣುಗೋಪಾಲ್ ಮೇಲೆ ಶಾಹಿದ್ ಖಾನ್ ಗ್ಯಾಂಗ್ ಹಲ್ಲೆಯನ್ನ ಮಾಡಿದೆ. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ಮೇಡಮ್ ರೆಸ್ಪೆಕ್ಟ್ ಮಾತಾಡ್ರಿ. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ಮೇಡಮ್ ರೆಸ್ಪೆಕ್ಟ್ ಮಾತಾಡ್ರಿ. 3 ದಿನವಾದರೂ ಆರೋಪಿಗಳನ್ನ ಬಂಧಿಸಿಲ್ಲ ಪೊಲೀಸರು. ನಾಗೇಂದ್ರ, ನವೀನ್, ಪುನೀತ್, ನರೇಂದ್ರ ಧಮಕಿ ಹಾಕಿದಂತಹ ಪುಂಡರ್ ಕೇಸ್ ಮುಚ್ಚಿ ಹಾಕಲು ಪೊಲೀಸ್ ಅಧಿಕಾರಿಗಳೇ ಮುಂದಾದ್ರ. 3 ದಿನ ಆದರೂ ಕೂಡ ಆರೋಪಿಗಳನ್ನ ಅರೆಸ್ಟ್ ಮಾಡದ ಹಿನ್ನೆಲೆಯಲ್ಲಿ ಈ ಅನುಮಾನ, ಈ ಪ್ರಶ್ನೆ ಮೂಡ್ತಾ ಇದೆ. ಮಹಿಳಾ ಪೊಲೀಸ್ ಅಧಿಕಾರಿಯ ಮೇಲೆ ಹಲ್ಲೆಯಾಗಿದೆ, ಆದರೂ ಕೂಡ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ? ರಾಜಕೀಯ ಒತ್ತಡಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಏನಾದರೂ ಮಣಿದ್ರ? ಆರೋಪಿಗಳ ವಿರುದ್ಧ ಎಫ್ಐಆರ್ ಹಾಕಿ ಸುಮ್ಮನಾಗಿದ್ದಾರೆ ಪೊಲೀಸರು. ಎಫ್ಐಆರ್ ಮಾಡಿ ಗಪ್ಚುಪ್ ಆಗಿದ್ದಾರೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು. ಇದು ಅನುಮಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, 3 ದಿನದ ಹಿಂದೆ ನಡೆದಂತಹ ಘಟನೆ ಇದು. ಮಹಿಳಾ ಪಿಎಸ್ಐ ಮೇಲೇನೆ ಕರ್ತವ್ಯ ನಿರತ ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆ ಮಾಡಿರೋದು. 3 ದಿನ ಆದರೂ ಕೂಡ ಯಾಕೆ ಕ್ರಮ ಆಗಿಲ್ಲ? ಏನಾಗ್ತಾ ಇದೆ? ಪೊಲೀಸರೇ ಇಲ್ಲಿ ರಾಜಕೀಯ ಒತ್ತಡಕ್ಕೆ ಮಣಿದ್ರ ಅಂತಹ ಅನುಮಾನ ಏನಾದರೂ ಬರ್ತಾ ಇದೆಯಾ? ಖಂಡಿತ ವೀಣಾ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಕ್ರಾಸ್ನಹಳ್ಳಿ ಅಂದ್ರೆ ಕಳೆದ 3ನೇ ತಾರೀಕು ರಾತ್ರಿ 12:40 ಹೋಟೆಲ್ ಓಪನ್ ಆಗಿತ್ತು. ಈ ವೇಳೆ ನೈಟ್ ರೌಂಡ್ಸ್ ಇದ್ದಂತ ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂತ ನಾಗಮ್ಮರವರು ತಮ್ಮ ಚಾಲಕನ ಜೊತೆ ನೈಟ್ ರೌಂಡ್ಸ್ ಹೋಗ್ತಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಆ ಹೋಟೆಲ್ ಕ್ಲೋಸ್ ಮಾಡ್ಬೇಕು, ಯಾಕೆ ನೀವು ಓಪನ್ ಮಾಡಿದಿರಾ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ 4 ಜನ ಪುಂಡರು ನಾಗಮ್ಮ ಅವರ ಹಾಗೂ ಚಾಲಕ ವೇಣುಗೋಪಾಲ್ ಅವರ ಮೇಲೆ ಏಕಾಏಕಿ ಹಲ್ಲೆಗೆ ಮುಂದಾಗ್ತಾರೆ. ಅವಾಚ್ಯ ಶಬ್ದಗಳಿಂದ ಕೂಡ ಬೈತಾರೆ. ಸೊ ಆ ಎಲ್ಲಾ ದೃಶ್ಯಗಳು ಕೂಡ ಮೊಬೈಲ್ಗಳಲ್ಲಿ ಸೆರೆಯಾಗಿದೆ. ಜೊತೆಗೆ ಸಿಸಿಟಿವಿನಲ್ಲೂ ಕೂಡ ಈ ದೃಶ್ಯಗಳು ಸೆರೆಯಾಗಿರುವಂತದ್ದು. ಸೊ ಏನು ಆ ಒಂದು ತಡರಾತ್ರಿ ಆ ಒಂದು ಹೋಟೆಲ್ ನಲ್ಲಿದ್ದಂತ ನಾಗೇಂದ್ರ, ನವೀನ್, ಪುನೀತ್ ಹಾಗೂ ನರೇಂದ್ರ ಎಂಬ 4 ಜನ ಈ ರೀತಿ ವರ್ತನೆ ಮಾಡಿರ್ತಾರೆ. ಅವಾಚ್ಯ ಶಬ್ದಗಳನ್ನ ನಿಲ್ತಾರೆ, ಹಲ್ಲೆಗೂ ಕೂಡ ಯತ್ನ ಮಾಡಿದ್ದಾರೆ. ಸೊ ಈ ಒಂದು ಘಟನೆ ಆದಂತ ಕೂಡಲೇ ಏನು PSI ನಾಗಮ್ಮ ಅವರು ದೂರನ್ನು ಕೂಡ ಕೊಟ್ಟಿರ್ತಾರೆ.
FIR ಅನ್ನು ದಾಖಲಿಸಿದಂತ ಪೊಲೀಸರು ಈಗ ಅವರನ್ನ ಅರೆಸ್ಟ್ ಮಾಡೋದಾಗ್ಲಿ, ಅವರನ್ನ ಬಂಧಿಸಿ ತಕ್ಕ ಪಾಠ ಕಲಿಸುವಂತ ಪ್ರಯತ್ನಕ್ಕೆ ಮುಂದಾಗಿಲ್ಲ. ಎಲ್ಲೋ ಒಂದ್ ಕಡೆ ಇಲಾಖೆಯ ಒಬ್ಬ ಕರ್ತವ್ಯ ನಿರತ PSI ಮಹಿಳಾ, ಅದು ವಿಶೇಷವಾಗಿ ಮಹಿಳಾ PSI ಮೇಲೆಯೇ ಈ ರೀತಿ ದೌರ್ಜನ್ಯ ಪುಂಡಾಟಿಕೆ ಮಾಡಿರುವಂತ ಪುಂಡರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಪೊಲೀಸರು ಯಾಕೆ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅನ್ನೋದು ಸಾಕಷ್ಟು ಅನುಮಾನಕ್ಕೆ ವ್ಯಕ್ತವಾಗ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಸಾಕಷ್ಟು ಒಳ್ಳೆ ದಕ್ಷ ಅಧಿಕಾರಿಗಳಿರುವಂತ ಜಿಲ್ಲೆ ಆಗಿದೆ. ಆದ್ರೆ ಈ ವಿಚಾರದಲ್ಲಿ ನಾಗಮ್ಮ ಒಬ್ಬ ತಮ್ಮದೇ ಇಲಾಖೆಯ PSI ನಾಗಮ್ಮ ಅವರ ಮೇಲೆ ಈ ರೀತಿಯಾದಂತ ಒಂದು ದೌರ್ಜನ್ಯವನ್ನ ಬೆಸಗಿ ಗಲಾಟೆ ಮಾಡಿ ಪುಂಡಾಟಿಕೆ ಮೆರೆದಂತವರನ್ನ ಯಾಕೆ ಬಂಧಿಸಲಿಲ್ಲ ಅನ್ನೋದು ನಿಜಕ್ಕೂ ಕೂಡ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ವೀಣಾ, ಥ್ಯಾಂಕ್ ಯು ರವಿಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.